ಈ ಪಾದಯಾತ್ರೆಯನ್ನ ಪ್ರಾರಂಭ ಮಾಡತಕ್ಕಂಥ ನಿರ್ಧಾರವನ್ನ ಎರಡೂ ಪಕ್ಷಗಳಲ್ಲಿ ತೀರ್ಮಾನ ಮಾಡಿದಾಗ ಪ್ರಾರಂಭಿಕ ಹಂತದಲ್ಲಿ ಕೆಲವರಲ್ಲಿ ಭಾವನೆ ಇತ್ತು. ಮಳೆ ಇದೆ, ನಮ್ಮ ರೈತರು ಕಳೆದ ವರ್ಷ ಬರಗಾಲದಲ್ಲಿದ್ರು, ಬರಗಾಲದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟದಲ್ಲಿದ್ರು, ಮಳೆ ಆಗಿರೋದ್ರಿಂದ ಅವರಿಗೆ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದಲ್ಲೂ ಕೆಲವು ಚರ್ಚೆಗಳು ಮಾಡಿದ್ರು. ಅದರಿಂದ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಒಂದು ಸಮಸ್ಯೆ ಇಟ್ಕೊಂಡು ನಾವೇ ಬಗೆಹರಿಸಿಕೊಂಡಿದ್ದೇವೆ. ಇಲ್ಲಿ ಯಾವ ಒತ್ತಡಗಳೇನಿರಲಿಲ್ಲ. ಇಂಥ ಒಂದು ಪಾದಯಾತ್ರೆಗೆ ನಾವು ಚಾಲನೆಯನ್ನ ಕೊಟ್ಟ ನಂತರ ಜನಾಂದೋಲನದ ಹೆಸರಿನಲ್ಲಿ ಬಿಡದಿಯಿಂದ ಪ್ರಾರಂಭ ಮಾಡಿ ನಿನ್ನೆ ರಾಮನಗರಕ್ಕೆ ಬಂದು ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಒಂದು ನನ್ನ ಬಗ್ಗೆ, ವಿಜಯೇಂದ್ರ ಬಗ್ಗೆ ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂಥ ಕನಕಪುರದ ಮಹಾನ್ ನಾಯಕರಾಗಿದ್ದಾರೆ ಸಿಡಿಸುವರು. ಕನಕಪುರದ ಬಾಳನಲ್ಲಿ ನೋಡಿದರು, ಬ್ಲಾಕ್ ಅಂಡ್ ವೈಟ್ ಟಿವಿನಲ್ಲಿ ತೋರಿಸ್ತಾ ಇದ್ದಾಗ ನೋಡಿದರೆ ಬಹಳ ಜನ ಇದ್ದು ಕನಕಪುರದವರು ಬಂದಿದ್ದಾರೆ. ಅವರು ಪ್ರಥಮವಾಗಿ ಒಂದು ಮಾತನ್ನ ಹೇಳಿದ್ದಾರೆ ನನ್ನ ಬಗ್ಗೆ. ಕುಮಾರಸ್ವಾಮಿಯ ಒಂದು ವೃತ್ತಿ ಪ್ರಾರಂಭ ಆಗಿದ್ದು ಬೆಂಗಳೂರು ನಗರದಲ್ಲಿ. ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಓದತಕ್ಕಂಥ ಫೈನಲ್ ಇಯರ್ PhD ಅಲ್ಲಿ ಓದಬೇಕಾದ್ರೆ ಬೆಂಗಳೂರು ನಗರದ ಕಸ ವಿಲೇವಾರಿ ಓದತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ವೃತ್ತಿ ಮಾಡ್ತಾ ಇದ್ದೆ. ಸುಧಾಮನಗರ, ಮುನ್ಸಿಪಲ್ ಗಾರ್ಡನ್, ಜಯನಗರ 3 ವಾರ್ಡ್ಗಳಲ್ಲಿ ಕಸವನ್ನ ಕ್ಲೀನ್ ಮಾಡತಕ್ಕಂಥ ಒಂದು ಕಾಂಟ್ರಾಕ್ಟ್ ತಗೊಂಡಿದ್ದೆ ನಾನು. ಈಗ ನನಗೆ ನನ್ನ ನಾಡಿನ ಜನತೆ ನನ್ನನ್ನು ಬಳಸತಕ್ಕಂಥ ನನ್ನ ರಾಮನಗರದ ನನ್ನ ತಂದೆ ತಾಯಿಗಳು, ರಾಜಕೀಯವಾಗಿ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಗಳು, ಇವತ್ತು ನನಗೆ ಆ ಕೆಲಸ ನಿಮಗೆ ಸರಿ ಇಲ್ಲ ಅಂತ ರಾಜ್ಯದ ರಾಜಕಾರಣದಲ್ಲಿ ರಾಜಕೀಯವನ್ನು ಮಾಡುವಂತ ಹೇಳಿ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕಸ ಇವತ್ತು ಮೂಲೆಯಲ್ಲಿ ಏನಿದೆ ಆ ಕಸವನ್ನ ಕ್ಲೀನ್ ಮಾಡತಕ್ಕಂಥದಕ್ಕೆ ಇವತ್ತು ಎಡಗಟ್ಟೆಯನ್ನು ನಾವು ಜೊತೆಗೂಡಿ ಹೊರಟಿದ್ದೇವೆ. ಅವರಿಗೆ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹೌದಪ್ಪ, ನಾನು ಪ್ರಾರಂಭ ಮಾಡಿದ್ದು ಕಸ ಕ್ಲೀನ್ ಮಾಡೋ ಕೆಲಸನೇ ಪ್ರಾರಂಭ ಮಾಡಿದೆ. ಈಗ ನಿಮ್ಮ ಭ್ರಷ್ಟಾಚಾರದ ಕಸ ಇದೆಯಲ್ಲ ತೆಗಿಬೇಕಲ್ಲ ಈಗ. ಅದಕ್ಕೆ ಇವತ್ತು 2 ಪಕ್ಷಗಳ ನಮ್ಮ ಮುಖಂಡರುಗಳು, ನಮ್ಮ ಪಕ್ಷದ 2 ಪಕ್ಷದ ಕಾರ್ಯಕರ್ತರ ಮಿತ್ರರು ಇವತ್ತೇನು ಹೊರಟಿದ್ದಾರೆ. ಇದು ರಾಜಕೀಯದ ಸುನಾಮಿ, ರಾಜಕೀಯದ ಸುನಾಮಿ ಇದು. ಈ ರಾಜಕೀಯದ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮೂಲ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನಾನು ಬಿಜೆಪಿ ಜೊತೆ 2ನೇ ಬಾರಿಗೆ ಇವತ್ತು ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದನ್ನ ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಹೇಳಿದ್ದಾರೆ, ನನ್ನ ಆಸ್ತಿ ಬಗ್ಗೆ ಕೇಳಿದ್ದಾರೆ. ನಾನು ಅವ್ರಿಗೆ ಹೇಳಿಕೆ ಬಯಸ್ತೀನಿ, ನನ್ನ ಆಸ್ತಿ ಈ ನಾಡಿನ 6.5 ಕೋಟಿ ಜನತೆ ನನ್ನ ಆಸ್ತಿ, ನನ್ನ ಆಸ್ತಿ. ಪಾಪ ಹೇಳಿದ್ದಾರೆ, ನಮ್ಮ ತಂದೆಯವರ ಆಸ್ತಿ ಕೇಳಿದ್ದಾರೆ. ನಮ್ಮ ತಂದೆಯವರು ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ. 60 ವರ್ಷ ರಾಜಕೀಯ ಜೀವನದಲ್ಲಿ ಸುದೀರ್ಘವಾಗಿ ರಾಜಕೀಯ ಮಾಡಿ, ಸುದೀರ್ಘವಾದ ರಾಜಕಾರಣ ಮಾಡಿ 60 ವರ್ಷದಲ್ಲಿ ಇದ್ದಂಥದ್ದು ಒಂದು 2-3 ವರ್ಷ ನೀರಾವರಿ ಮಂತ್ರಿ, 10 ತಿಂಗಳು ದೇಶದ ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಅವ್ರನ್ನ ಪ್ರಶ್ನೆ ಮಾಡಿದ್ದೆ, ಎಷ್ಟು ಆಸ್ತಿ ಮಾಡಿದ್ದೀರಿ ದೇವೇಗೌಡರು ಅಂತ. ದೇವೇಗೌಡರಿಗೆ ದೇವಾಜರ್ಸ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಒತ್ತಡ ಹಾಕಿ ಸದಾಶಿವನಗರದಲ್ಲಿ ಒಂದು ಸೈಟ್ ಕೊಟ್ಟಿದ್ರು. 120 ಬೈ 90 ಒಂದು ಸೈಟ್ ಕೊಟ್ಟಿದ್ರು. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಫಿಯೇಟ್ ಕಾರ್ ಇಟ್ಕೊಂಡು ಅವರೇ ಡ್ರೈವ್ ಮಾಡ್ತಿದ್ರು. ನಾವೆಲ್ಲ ಸಣ್ಣ ಮಕ್ಕಳು. ಆ ಒಂದು ಸೈಟ್ ಅನ್ನ ಹಠ ಮಾಡಿ ತಗೊಳ್ಳೇಬೇಕು ಅಂತ ಹೇಳಿ ಒತ್ತಡ ಹಾಕಿದಾಗ ಆ ಫಿಯೇಟ್ ಕಾರ್ ಅನ್ನು ಮಾರಾಟ ಮಾಡಿ ದೇವೇಗೌಡರು ಅವತ್ತು ಆ ಸೈಟ್ ಅನ್ನ ಖರೀದಿ ಮಾಡಿದ್ರು. ಆ ಸೈಟ್ ಅನ್ನು ಸಹ ನಾವು 4 ಜನ ಮಕ್ಕಳಿದ್ದೇವೆ, 4 ಭಾಗ ಮಾಡಿ ಆ ಸೈಟ್ ಅನ್ನು ಕೊಟ್ಟರು. ಇವತ್ತು ದೇವೇಗೌಡರ ಹೆಸರಿನಲ್ಲಿ ಯಾವ ಆಸ್ತಿ ಇಲ್ಲ, ಸ್ವಂತ ಮನೆ ಇಲ್ಲ ಅವರಿಗೆ. ದೇವೇಗೌಡರಿಗೆ ಅವರು ಬದುಕಿರ್ತಕ್ಕಂಥದ್ದು ಈ 92 ವರ್ಷದಲ್ಲಿ ಅವರ ಮಗಳ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಅವರ ಆಸ್ತಿ ಬಗ್ಗೆ ಕೇಳ್ತಿಯಲ್ಲಪ್ಪ, ನೀನ್ ಯಾರು ಬಂದಪ್ಪ? ಅದೇನೋ ಕೆಂಪೇಗೌಡರ ವಂಶಸ್ಥರು, ಕೆಂಪೇಗೌಡರ ವಂಶಸ್ಥರು
ಪಾಪ ಇದೆಲ್ಲ ಕನಕಪುರದಲ್ಲಿ ಚಿನ್ನ ಆಳಲು ಊರಿಗೆ ಹೋಗಾರಂತೆ. ಚಿನ್ನ ಅಳೆಯಕ್ಕೆ ಊರಿಗೆ ಹೋಗಾರಂತೆ. ಇವರಪ್ಪ ಹೇಳ್ತಾರೆ ಚಿನ್ನ ಅಳೆಯಕ್ಕೆ ಹೋಗ್ತಿದ್ರು, ಹುರುಳಿಕಾಳು ಅಳೆಯಕ್ಕೆ ಹೋಗ್ತಿದ್ರು. ನಾವೇನು ಕಂಡಿದೀವ? ಅದು ಕನಕಪುರದಲ್ಲಿ ಚಿನ್ನ ಅಳೆಯಕ್ಕೆ ಹೋಗಿದ್ರು ಅಂದ್ರೆ ಇದೆಲ್ಲ ಇದ್ರೆ ಕನಕಪುರ ಚೆನ್ನಾಗಿ ನಿಂತಿದ್ದೀರಲ್ಲಿ. ಇವತ್ತು ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶಿವಕುಮಾರ್ ಅವರೇ, ನಾವು ನೈತಿಕತೆ ಇಟ್ಟುಕೊಂಡಿದ್ದೀರಿ, ಫಾರೆಸ್ಟ್ಗಳು ನುಗ್ಗಿದ್ದೀರಿ, ಕನಕಪುರದ ಕಲ್ಲುಗುಂಡಿಗಳೆಲ್ಲ ನುಗ್ಗಿದ್ದೀರಿ. ನಾನು ಇರ್ತಕ್ಕಂಥ ಏನು ಪೇಟೆ ಬೀದಿನಲ್ಲಿ ಅಂಗಡಿ ಇಟ್ಕೊಂಡಿರಲಿಲ್ಲ, ನಮ್ಮ ಊರುಮಾರವರು ಜೀವನ ಮಾಡ್ತಿರಲ್ಲ, ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶ್ರಮ ಪಟ್ಟು ಕೆಲಸ ಮಾಡ್ತಕ್ಕಂಥ ಈ ಪೇಟೆ ಬೀದಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರು, ಅದ್ರ ಜೊತೆಯಲ್ಲಿ ಆ ಸೇತುವೆ ಹತ್ರ ಆ ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಸೇರಿ ನನ್ನನ್ನು ಬಳಸಿದ್ದೀರಿ ಈ ರಾಮನಗರದಲ್ಲಿ.